ಆಕಾಶವಾಣಿ. ಕಾವ್ಯವಾಚನ. ಇಂದಿನ ಕಾವ್ಯವಾಚನ ಕಾರ್ಯಕ್ರಮದಲ್ಲಿ ಷಡಕ್ಷರ ದೇವ ಕವಿಯ ಶಬರ ಶಂಕರ ವಿಲಾಸ ಕಾವ್ಯದಿಂದ ಆಯ್ದ ಭಾಗ. ಪ್ರಸಂಗ ಪಾಶುಪತಾಸ್ತ್ರ ಪ್ರದಾನ. ವಾಚನ ಮತ್ತು ವ್ಯಾಖ್ಯಾನ ವಿಶಾಖಾ ಬಿಸಿ. ಕೇಳಿ ಕಾವ್ಯವಾಚನ. ಎಲ್ಲರಿಗೂ ನಮಸ್ಕಾರ. ನಾನು ವಿಶಾಖಾ, ಗಮಕ ಕಲಾವಿದೆ. ಶ್ರೀಮತ್ ಕಲ್ಯಾಣ ರೂಪಂ ಶರಭವನ್ ಅಗಜೋತ್ಸಂಗನ್ ಅಭ್ರಾಂತ ಯೋಗ ರಾಮಾಂಚತ್ಪಾದ ಪದ್ಮಂ ಸುರುಚಿ ಗಣಪ ವಿಭ್ರಾಜಿತಂ ಸಾರಸತ್ವಂ ವ್ಯಾಮಿಶ್ರಾಹೀನ ಚಂಚತ್ಕಟಕನ್ ಅಧಿಕ ದಿವ್ಯಾಂಗಂ ಸ್ವಸ್ತಿ ಲೋಕಸ್ತೋಮಂ ಭ್ರಾಜಿಷ್ಣುವೆಮ್ಮಂ ಪರೆಗೆ ವಿತತ ಭಾಸ್ವತ್ ಪ್ರಕಾಶಂ ಗಿರೀಶಂ. ಮಹಾಭಾರತ ಯುದ್ಧ ಆಗಬೇಕು ಅಂತ ಹೇಳಿ ಪಾಂಡವರು ಕೌರವರು ಎಲ್ಲರೂ ಕೂಡ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರಬೇಕಾದ್ರೆ ಪಾರ್ಥ ಅಂದರೆ ನಮ್ಮ ಅರ್ಜುನ, ಅವನು ಪ್ರಪಂಚದಲ್ಲೇ ಶ್ರೇಷ್ಠವಾದ ಧನುರ್ಧಾರಿ. ಅವನು ಈ ಸಿದ್ಧತೆಯಲ್ಲಿ ಅತ್ಯಂತ ಪವಿತ್ರವಾದ ಹಾಗೂ ಪ್ರಭಾವಶಾಲಿಯಾದಂತಹ ಪಾಶುಪತಾಸ್ತ್ರ ಅನ್ನುವಂತಹ ಅಸ್ತ್ರವನ್ನು ಶಿವನಲ್ಲಿ ತಪಸ್ಸು ಮಾಡಿ ಗಳಿಸ್ಕೊಳ್ಬೇಕು ಅಂತ ಹೇಳಿ ತಪಸ್ಸಿಗೆ ಹೋಗ್ತಾನೆ. ದೊಡ್ಡ ಅರಣ್ಯದಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಅವನ ತಪಸ್ಸು ಎಷ್ಟು ಘನಘೋರವಾಗಿತ್ತು ಅಂತ ಹೇಳಿದ್ರೆ, ಅವನು ಅನ್ನಾಹಾರಗಳನ್ನೆಲ್ಲ ತ್ಯಜಿಸಿ ಬರೀ ಗಾಳಿಯನ್ನು ಸೇವಿಸ್ತಾ ಅವನ ತಪಸ್ಸು ಮಾಡ್ತಾ ಇದ್ದರೆ ಅವನ ತಪಶಾಖ ಸುತ್ತಮುತ್ತಲಿನ ಅಷ್ಟು ಋಷಿ ಮುನಿಗಳಿಗೆ ತೊಂದರೆ ಆಗುವಷ್ಟು ಶಾಖ ಅವನಲ್ಲಿ ಬರ್ತಾ ಇತ್ತು. ಅಲ್ಲದೆ ಅಲ್ಲೊಬ್ಬ ಮೂಕಾಸುರ ಅಂತ ಒಬ್ಬ ರಾಕ್ಷಸ ಇದ್ದ ಹಂದಿ ರೂಪದಲ್ಲಿ. ಅವನಿಂದ ತುಂಬ ತೊಂದರೆ ಆಗ್ತಿತ್ತು ಅಂತ ಹೇಳಿ ಈ ಋಷಿ ಮುನಿಗಳೆಲ್ಲ ಈಶ್ವರನಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಈಶ್ವರ ತನ್ನ ಪರಮ ಭಕ್ತನಾದಂತಹ ಪಾರ್ಥನಿಗೆ ಪಾಶುಪತಾಸ್ತ್ರವನ್ನು ಪ್ರದಾನ ಮಾಡುವ ಮುಂಚೆ ಒಂದು ಚಿಕ್ಕದಾದಂತಹ ಪರೀಕ್ಷೆಯನ್ನು ಒಡ್ಡಿ ಹಾಗೆಯೇ ಆ ಮೂಕಾಸುರನನ್ನು ಸಂಹಾರ ಮಾಡಬೇಕು ಅಂತ ಹೇಳಿ ಬೇಡನ ವೇಷದಲ್ಲಿ, ಶಬರನ ವೇಷದಲ್ಲಿ ಅವನ ಗಣ ಸಮೇತ, ಹೆಂಡತಿ ಪಾರ್ವತಿಯ ಸಮೇತ ಅವನು ಆ ಕಾಡಿಗೆ ಬರ್ತಾನೆ. ಅವನ ಎದುರಿಗೆ ಆ ಮೂಕಾಸುರ ಬರ್ತಾನೆ. ತನ್ನ ಪ್ರಬಲವಾದ ಬಾಣವನ್ನು ಹೂಡಿ ಈಶ್ವರ, ಶಬರನ ವೇಷದಲ್ಲಿರುವಂತಹ ಈಶ್ವರ ಬಾಣವನ್ನು ಬಿಡ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ಅದು ತಪಸ್ಸನ್ನು ಮಾಡ್ತಿದ್ದಂತಹ ಅರ್ಜುನನ ಮೇಲೆ ಎರಗುತ್ತೆ. ಅವನು ಅದೇ ಸಮಯಕ್ಕೆ ತನ್ನ ಧನಸ್ಸಿನಿಂದ ಒಂದು ಬಾಣವನ್ನು ಹೂಡಿ ಬಿಡ್ತಾನೆ. ಎರಡೂ ಬಾಣಗಳು ಆ ಮೂಕಾಸುರನ ಮೇಲೆ ಬಿದ್ದು ಅವನು ಅಲ್ಲೇ ಹತನಾಗಿ ಹೋಗ್ತಾನೆ. ಹತನಾಗಿದ್ದ ತಕ್ಷಣನೇ ಶಬರನ ವೇಷದಲ್ಲಿರುವಂತಹ ಈಶ್ವರ ಏನು ಹೇಳ್ತಾನೆ, ಅವನ ಸುತ್ತಮುತ್ತ ಗಣಗಳಿಗೆ, ನನ್ನ ಬಾಣದಿಂದ ಸತ್ತಿರುವಂತಹ ಹಂದಿ ತಗೊಂಡು ಬನ್ನಿ, ನಾವು ಊಟಕ್ಕೆ ತಗೊಂಡು ಹೋಗೋಣ ಅಂತ ಹೇಳ್ತಾನೆ. ಇದನ್ನು ಕೇಳಿದಂತಹ ಅರ್ಜುನನಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ನನ್ನ ಬಾಣದಿಂದ ಸಂಹಾರವಾದಂತಹ ಹಂದಿ ನೀನು ಹೇಗೆ ಮುಟ್ತೀಯಾ ಅಂತ ಅಲ್ಲೇ ವಾದಗಳು ಶುರುವಾಗುತ್ತೆ.
ವಾದ ಆಗ್ತಾ ಆಗ್ತಾ ಹೇಗಾಗುತ್ತೆ ಅಂತ ಹೇಳಿದ್ರೆ ಅರ್ಜುನ ಏನು ಹೇಳ್ತಾ ಇದ್ದಾನೆ ಈಶ್ವರನಿಗೆ ಕೇಳೋಣ. ಬೇಡ ಬೇಡ ನಿನಗೇಗೆ ಸಾಹಸದಾಡಂಬರಂ എന്നൊൾ ആഹവക്കനുഗുണനം ജോಡಿಸು ಬೇಡ എന്നൊൾ ಆಹವಕ್ಕನುಗುಣನಂ ಜೋಡಿಸು ನಿನಗುಳ್ಳ ಒಡೆಯನನ್ ಜೋಡಿಸು ಆಡಲದೇಂ ತೋರ್ಪೆನ್ ಎನ್ನ ಸಾಹಸದಿರವಂ ಆಡಲದೇಂ ತೋರ್ಪೆನು ಎನ್ನ ಸಾಹಸದ ಇರವಂ. ಅವನು ಹೇಳ್ತಿದ್ದಾನೆ ಅರ್ಜುನ ಬೇಡ, ಅವನು ಈಶ್ವರ ಅಂತ ಗೊತ್ತಿಲ್ಲದೆ ಹೇಳ್ತಿದ್ದಾನೆ, ಏನಯ್ಯ ಶಬರ, ನೀನು ಯಾರ ಜೊತೆ ವಾದಕ್ಕೆ ಇಳಿತಾ ಇದೀಯಾ, ಯಾರ ಜೊತೆ ಯುದ್ಧ ಮಾಡಬೇಕಂತ ಯೋಚನೆ ಮಾಡ್ತಿದ್ದಿ? ನಿನ್ನ ಈ ಭುಜಬಲ ಪರಾಕ್ರಮನೆಲ್ಲ ಕಾಡಲ್ಲಿರುವಂತಹ ಬಡಪಾಯಿಗಳಾದ ನರಿ ಹುಲ್ಲೆ ಅದಕ್ಕೆ ತೋರಿಸ್ಕೊ, ನೀನು ಅದನ್ನು ಹೊಡಿ. ಅದು ಬಿಟ್ಟು ಛಲದಂಕ ಮಲ್ಲ ನಾನು, ಯಾರು ಅರ್ಜುನ, ನನ್ನಲ್ಲಿ ಯುದ್ಧ ಮಾಡಕ್ಕೆ ಬರ್ತಿದ್ಯಾ? ನಿನಗೇನಾದರೂ ಬುದ್ಧಿ ಇದೆಯೇನಯ್ಯ? ಹಾಗೆ ಯುದ್ಧನೇ ಮಾಡಬೇಕಂತಾದರೆ ನಿನಗೆ ಯಾರಾದರೂ ಗುರು ಅಂತ ಇದ್ದರೆ ಅವನನ್ನು ಕಳಿಸು, ಆವಾಗ ತೋರಿಸ್ತೀನಿ ನನ್ನ ಸಾಹಸವನ್ನು ಅಂತ ಹೇಳ್ತಾ ಇದ್ದಾನೆ ಜೋರಾಗಿ ಈಶ್ವರನ ಮುಂದೆ. ಆಗ ಈಶ್ವರ ನಗ್ತಾ ಇದ್ದಾನೆ. ನಸುನಕ್ಕು ಹುಬ್ಬಿನಿಂದ ಪಕ್ಕದಲ್ಲಿರುವಂತಹ ಬೇಡತಿ ವೇಷದಲ್ಲಿರುವಂತಹ ಪಾರ್ವತಿ ಹೇಳ್ತಿದ್ದಾನೆ, ನೋಡಿದ್ಯಾ ಪಾರ್ವತಿ, ನೋಡು ಬರೀ ಗಾಳಿಯನ್ನು ಸೇವಿಸ್ತಾ ಈ ದಂಡಕಾರಣ್ಯದಲ್ಲಿ ಇವನು ಜಪವನ್ನು ತಪವನ್ನು ಆಚರಿಸ್ತಾ ಇದ್ರೂ ಕೂಡ ಇವನ ಶೌರ್ಯನ ನೋಡು ಹೇಗೆ ಹೇಳ್ತಿದ್ದಾನೆ ಅಂತ ಹೇಳಿಬಿಟ್ಟು ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಅಲ್ಲಯ್ಯ, ನೀನು ಯಾವ ಸೀಮೆ ತಪಸ್ಸನ್ನು ಮಾಡುವಂತಹವನು? ಎಲ್ಲ ಕಾವಿ ಬಟ್ಟೆ ಹಾಕ್ಕೊಂಡು ತಪಸ್ಸು ಮಾಡ್ತಾರೆ, ನೀನು ನೋಡಿದ್ರೆ ಧನು ಶರ ಎಲ್ಲ ಇಟ್ಕೊಂಡಿದೀಯಾ, ಇಂಥ ತಪಸ್ಸೇನಪ್ಪ ನಿಂದು ಅಂತ ಕೇಳ್ತಿದ್ದಾನೆ ಶಬರ ಅರ್ಜುನನಿಗೆ. ಕಟಕಿಯಿದೆ ಪುಳಿಂದ ಬಿಡು ನಿನ್ನ ದುರುಕ್ತಿಯನ್ ಎಮ್ಮ ವೃತ್ತಿಯ ಪಟುತಪಾಂತ ತಾಪಸರೆ ಬಲ್ಲರು ಉದಾರ ಜಟಾಮೃಗಾಜಿನ ಸ್ಫುಟಭಸಿತಂಗಳಂ ಶರಶರಾಸನ ಖಡ್ಗಮನಾಂತು ತಾಪಸೋತ್ಕಟ ಮೃಡ ನಿರ್ಪನ್ ತಾಪಸೋತ್ಕಟ ಮೃಡನ್ನಿರ್ಪನ್ ಆ ಮೃಡನೆ ಶಿಷ್ಯತೆಯಾಂತ ಎನಗೆ ಏನಿದೊಪ್ಪದೆಯೇ ಆ ಮೃಡನ ಶಿಷ್ಯತೆಯಾಂತ ಎನಗೆ ಏನಿದೊಪ್ಪದೆಯೇ. ನಿನಗ್ಯಾಕಪ್ಪ ಪುಳಿಂದ? ಏನು ಧನುಷರ ಇರುವಂತಹ ಯಾರನ್ನು ನೋಡಿಲ್ವೇ ನೀನು? ಎಷ್ಟು ಜನ ಇದ್ದಾರೆ, ಎಲ್ಲರ ಗುರು ಯಾರು? ನನ್ನ ಗುರು ಯಾರು? ಆ ಮೃಢ. ಅವನ ಹತ್ರ ಏನೇನಿದೆ? ಧನುಷಿದೆ, ಶರಗಳಿದೆ, ಎಷ್ಟು ಆಯುಧಗಳನ್ನು ಇಟ್ಕೊಂಡಿದ್ದಾನೆ. ಅಂತಹ ಮೃಡನ ಶಿಷ್ಯ ನಾನು. ನನಗಿದೇನು ಒಪ್ಪೋದಿಲ್ವೇ? ನೀನು ಯಾತಕ್ಕೆ ಈ ಥರ ಮಾತಾಡ್ತಿದ್ಯಾ ಅಂತ ಹೇಳಿ ಹಾಗೆ ವಿವಾದ ಆಗ್ತಾ ಆಗ್ತಾ ಕಡೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ಯುದ್ಧನೇ ಪ್ರಾರಂಭ ಆಗ್ಬಿಡತ್ತೆ. ಇಬ್ಬರೂ ಧನಸ್ಸನ್ನು ಹಿಡ್ಕೊಳ್ತಾರೆ, ಬಾಣಗಳ ಮೇಲೆ ಬಾಣ. ಪಾರ್ಥನ ಬಾಣಕ್ಕೆ ಯಾರಾದರೂ ಸರಿಸಮನರೇ? ಆದರೆ ಆ ಕಿರಾತನ ವೇಷದಲ್ಲಿರುವಂತಹ ಈಶ್ವರ ಅವನ ಒಂದೊಂದು ಬಾಣವನ್ನು ಹುಲ್ಲಿನ ರೀತಿ ಕತ್ತರಿಸಿ ಹಾಕ್ಬಿಡ್ತಾನೆ. ಆಗ ಅರ್ಜುನ ಹೇಳ್ತಿದ್ದಾನೆ, ಅಲ್ಲಯ್ಯ ಪರವಾಗಿಲ್ಲ, ನೀನೊಬ್ಬ ಯಕಶ್ಚಿತ್ ಬೇಡನಾಗಿ ನನ್ನಂತಹ ಪಾರ್ಥನಂತಹ ಬಾಣಗಳನ್ನು ನೀನು ಹೀಗೆ ಮುರಿತಾ ಇದೆಯಲ್ಲ, ಭಲೆ ಭೇಷ್ ಅಂತ ಹೇಳಿ ಮತ್ತೆ ಕಾದಾಡ್ತಿದ್ದಾರೆ. ಹಾಗೆ ಕಾದಾಡಿ ಅರ್ಜುನನ ಬತ್ತಳಿಕೆ, ಯಾವತ್ತೂ ಖಾಲಿಯಾಗದಂತಹ ಬತ್ತಳಿಕೆ ಕೂಡ ಖಾಲಿಯಾಗೋಗ್ಬಿಟ್ಟಿದೆ. ಅರ್ಜುನನಿಗೆ ಸಿಕ್ಕ
ಸಿಕ್ಕಾಪಟ್ಟೆ ಕೋಪ ಬಂದು ಮುಂದೆ ಏನು ಹೇಳ್ತಿದ್ದಾನೆ ಕೇಳಿ. ಶಂಕರನಂಘ್ರಿ ಪಂಕಜದ ಸೇವೆಗೆ ಕಂಟಕನಾದನೆ ಪುಳಿದಂ ಕರಂಗೀತನುರ್ಕನ್ ಉಗಿವಂ ಬಿಡನೆಂದು ಜಯೋದ್ಯಮಕ್ಕೆ ನಿಶಂಕತವೆತ್ತು ನಿರ್ಭರದೆ ಗರ್ಜಿಸಿ ಮುಂಬರಿದೆತ್ತಿ ಚಾಪದಿಂ ಕಲಿಬಾಥನ್ ಅಪ್ಪಳಿಸಿದಂ ಪುಳಿವಂದದ ಚಂದ್ರಮೌಳಿಯಂ ಪಳಿವಂದದ ಚಂದ್ರಮೌಳಿಯಂ ಪಾರ್ಥ ಚಾಪದಿಂ ಅಪ್ಪಳಿಸಿದಂ. ಹೀಗೆ ತುಂಬ ಕೋಪಗೊಂಡಂತಹ ಪಾರ್ಥ, ಬಾಣಗಳಿಲ್ಲ, ಇವಾಗ ಏನು ಮಾಡೋದು? ಅವನ ಇದ್ದಂತಹ ಗಾಂಡಿವ ಏನು ಧನಸ್ಸಿದೆ ಅದನ್ನು ತೆಗೆದು ಒಂದು ಚೂರು ಕರೆಯಿರದ ಪವಿತ್ರವಾದ ಚಂದ್ರನನ್ನೇ ಶಿಖೆಯಲ್ಲಿ ಧರಿಸಿರುವಂತಹ ಚಂದ್ರಮೌಳಿಯನ್ನು ಅವನು ತನ್ನ ಧನಸ್ಸಿನಿಂದ ಅಪ್ಪಳಿಸಿ ಬಿಟ್ಟಿದ್ದಾನೆ. ಮುಂದೆ ಏನಾಗತ್ತೆ ನೋಡೋಣ. ಮಾಡದೆ ಮತ್ತೆರಗಿದನ್ ಆ ಸ್ಥಾಣುವನಬ್ಬರಿಸಿ ಸಿಡಿಲ ಮಾಲ್ಕೆಯೊಳ್ ಅಭವಂ ಕಾಣುದದಂ ಸೈರಿಸುತು ಕೇಣಂ ಬಡೆದೊತ್ತಿ ಮೆಟ್ಟಿದಂ ಗಾಂಡಿವಿಯಂ ಒಕ್ಕುದು ನೆತ್ತರ್ಬಾಯಿಂ ಮಕ್ಕಳದ್ದು ಸಿರಿಡುವ ಮೂಗಿನೆರಡುಂ ಕಡೆയും ಒಕ್ಕುದು ನೆತ್ತರ್ ಅಕಟ ಕಟ ತಪ್ಪಾಯಿತೆನುತುಂ ಅಕಟ ತಪ್ಪಾಯಿತೆನುತುಂ ಅಭವಂ ಮರುಗಿ ಮನದೆ ಅಭವಂ ಮರುಗಿ ಮನದೆ ಕಸಿವಿಸಿಗೊಂಡಂ. ಅರ್ಜುನ ಹೊಡೆದಿದ್ದ ರಭಸಕ್ಕೆ ತಕ್ಕ ಹಾಗೇನೆ ಈಶ್ವರ ಕೂಡ ತನ್ನ ಶಕ್ತಿಯನ್ನು ತೋರಿಸಿ ಅವನನ್ನು ಮೆಟ್ಟು ಬಿಟ್ಟಿದ್ದಾನೆ. ಗಾಂಡಿವಿಯಾದ ಅರ್ಜುನನನ್ನು ಮೆಟ್ಟಿದ್ದಾನೆ. ಅವನು ಮೆಟ್ಟಿದ ರಭಸಕ್ಕೆ ಅರ್ಜುನನ ಬಾಯಿಯಿಂದ ಮೂಗಿನ ಹೊಳ್ಳೆಗಳಿಂದ ರಕ್ತ ರಭಸವಾಗಿ ಹೊರಗೆ ಬಂದ್ಬಿಟ್ಟಿದೆ. ಅರ್ಜುನ ಕಕ್ಕಾಬಿಕ್ಕಿಯಾಗಿ ನಿಂತುಬಿಟ್ಟಿದ್ದಾನೆ. ಅದನ್ನು ನೋಡಿ, ಅವನ ಮೂಗಿನಿಂದ ಬಾಯಿಂದ ಬಂದ ರಕ್ತವನ್ನು ನೋಡಿ ಅಭವ ಈಶ್ವರ ಮರುಗುತ್ತಾ ಇದ್ದಾನೆ. ಅಯ್ಯೋ, ನನ್ನ ಶಿಷ್ಯನಿಗೆ ನಾನು ಎಷ್ಟು ತೊಂದರೆ ಕೊಟ್ಬಿಟ್ನಲ್ಲ, ಎಂಥ ಕೆಲಸ ಮಾಡಿಬಿಟ್ನಲ್ಲ ಅಂತ ಬಹಳವಾಗಿ ನೊಂದು ಅಕಟ ಅಂತ ಹೇಳಿ ಬೇಜಾರು ಮಾಡ್ಕೊಳ್ತಾ ಇದ್ದಾನೆ. ಈ ಪರಿಸ್ಥಿತಿಯನ್ನು ಹೊಂದಿದಂತಹ ಅರ್ಜುನನಿಗೆ ಧೈರ್ಯ ಸಾಗರವೇ ಇತ್ತು ಅವನ ಹತ್ರ. ಆ ಸಾಗರವೇ ಬತ್ತಿ ಹೋದಂತಾಗಿ ಹೋಗಿದೆ. ಶಕ್ತಿಯೆಲ್ಲ ಬರಿದಾಗಿ ಮನಸ್ಸಿನ ಸ್ಥೈರ್ಯ ಕುಂದಿ ಉತ್ಸಾಹವೆಲ್ಲ ಅಡಗಿ ಹೋಗ್ಬಿಟ್ಟಿದೆ. ಅವನು ಆಲೋಚನೆ ಮಾಡ್ತಿದ್ದಾನೆ, ಏನಿದು, ಏನಾಗ್ತಾ ಇದೆ ನನಗೆ, ಯಾಕೆ ಹೀಗಾಗ್ತಿದೆ ಅಂತ ಯೋಚನೆ ಮಾಡ್ತಿದ್ದಾನೆ. ಶಿವಪದ ಭಕ್ತಿಯಂ ತೊರೆದೆನೋ ಶಿವನಿಂದೆಯನ್ನೈದಿ ಕೇಳ್ದೆನೋ ಶಿವ ನಿಜ ಭಕ್ತರಂ ಪಳಿದೆನೋ ಶಿವ ಪೂಜೆಯಂ ಗೈಯದೆ ಅನ್ನಮಂ ಸವಿದೆನೋ ಶೈವ ಸೂವ್ರತಮನ್ ಆಳ್ದೆಡೆವಿಟ್ಟೆನೋ ಪೂರ್ವ ಜನ್ಮದೊಳು ಶಿವ ಶಿವ
ಶಿವ ಶಿವ ಶಿವ ಶಿವ ತಾನಲ್ಲದೊಡೆ ಸಾರ್ಗುಮೆ ಸಂದನಗಿ ಪರಾಭವಂ. ನಾನೇನಾದರೂ ಶಿವಪದದ ಭಕ್ತಿಯನ್ನು ಬಿಟ್ಬಿಟ್ನೆ, ಎಂದಾದರೂ ಪೂಜೆಯನ್ನು ಮಾಡುವುದಕ್ಕೆ ಮುಂಚೆ ಅನ್ನವನ್ನೇ ಸೇವಿಸಿಬಿಟ್ನೆ, ಎಂದಾದರೂ ಶಿವಭಕ್ತರಿಗೆ ನಾನು ತೊಂದರೆ ಮಾಡಿದ್ದೇನೆ, ಹಳಿದಿನೇ ಅವರನ್ನು, ಪೂರ್ವಜನ್ಮದಲ್ಲಿ ಏನಾದರೂ ನಾನು ಶಿವನನ್ನು ಪೂಜಿಸದೆ ಬಿಟ್ಟುಬಿಟ್ನೆ, ಈ ಥರ ಯಾವುದಾದರೂ ಘನಘೋರವಾದಂತಹ ತಪ್ಪನ್ನು ಮಾಡಿದರೆ ಮಾತ್ರ ನನಗೆ ಕಲಿಪಾರ್ಥನಿಗೆ ಇಂತಹ ಸೋಲು. ಅದು ಯಾರಲ್ಲಿ? ಯಾರೋ ಜಟ್ಟಿಯ ಜೊತೆ ಅಲ್ಲ, ಒಬ್ಬ ಕಿರಾತನ ಜೊತೆಯಲ್ಲಿ ನನಗೆ ಈ ಥರ ಪರಿಭವ ಸಂಭವಿಸ್ತಾ ಇದೆಯಲ್ಲ. ಇಷ್ಟು ವರ್ಷ ನಾನು ವಿಜಯಿ ಅಂತ ಹೇಳ್ಕೊಳ್ತಾ ಇದ್ದ ಆ ಕೀರ್ತಿ ಎಲ್ಲ ಇವತ್ತು ಒಬ್ಬ ಕಿರಾತನ ಮುಂದೆ ಕರಗಿ ಹೋಗ್ತಾ ಇದೆಯಲ್ಲ. ಯಾವ ಬನ ಇದು? ಯಾವ ಕಿರಾತ? ಯಾವ ಹಂದಿ? ಎಲ್ಲಿ ನಾನು ಈ ಥರ, ಯಾಕೆ ನನಗೆ ಈ ಥರ ಪರಿಸ್ಥಿತಿ ಬಂದಿದೆ ಅಂತ ಬಹಳವಾಗಿ ಯೋಚನೆ ಮಾಡಿ ನೊಂದುಕೊಳ್ತಾ ಇದ್ದಾನೆ. ಹಾಗೆ ನೊಂದ್ಕೊಂಡು ಯೋಚನೆ ಮಾಡ್ತಿದ್ದಾಗ ಅವನಿಗೆ ಗೊತ್ತಾಗತ್ತೆ. ಯೋಚನೆ ಮಾಡ್ತೀನಿ, ಆಹಾ, ನಾನು ಇಷ್ಟೆಲ್ಲ ಮಾಡಿಬಿಟ್ಟೆ, ಆದರೆ ಈಶ್ವರನನ್ನೇ ನಾನು ಸ್ತುತಿಸಲಿಲ್ಲ, ಹಾಗಾಗಿ ಈ ಪರಿಸ್ಥಿತಿ ಬಂದಿರಬಹುದು ನನಗಿವಾಗ ಗೋಚರವಾಗಿರೋದು ಏನಂತ ಹೇಳಿದ್ರೆ, ನಾನಿವಾಗ ಈಶ್ವರನನ್ನು ಕರುಣೆಯಿಂದ ಪ್ರಾರ್ಥಿಸಿ ನನಗೆ ಈ ಯುದ್ಧದಲ್ಲಿ ಜಯವನ್ನು ಪಾಲಿಸುವಂತ ನಾನು ಕೇಳ್ಕೊಳ್ತೇನೆ ಅಂತ ಹೇಳಿ ಇಲ್ಲಿ ಕವಿ ಎಷ್ಟು ಚೆನ್ನಾಗಿ ಹೇಳಿದ್ದಾನೆ ಅಂದರೆ, ಚಿಂತೆ ಎಂಬ ಕೆಸರನ್ನು ಅರ್ಜುನ ವಿವೇಕದ ನೀರಿನಿಂದ, ಈಶ್ವರನನ್ನು ಸ್ತುತಿಸಬೇಕು ಅನ್ನುವ ವಿವೇಕದ ನೀರಿನಿಂದ ತೊಳೆದುಕೊಳ್ತಾ ಇದ್ದಾನೆ. ತೊಳೆದುಕೊಂಡು ಶುದ್ಧ ಮನಸ್ಕನಾಗಿ ಅವನು ಏನು ಮಾಡ್ತಿದ್ದಾನೆ ಅಂತ ನೋಡೋಣ. ಪರಮ ಶಿವಾಗಮೋಕ್ತ ವಿಧಿಯಿಂ ಮಳಲಿಂಗನೆಗೊಳ್ದೊಂದು ಲಿಂಗಮಂ ನಿರುಪಮ ಭಕ್ತಿಯಂ ತಿರಿದು ಪಡ್ಡಳಿ ಬಂದುಗೆ ಕಕ್ಕೆ ಮುತ್ತ ಪಾದರಿಗಳ ಪೂಗಳಂ ಮೃದುಳ ಬಿಲ್ವದಳಂಗಳನ್ ಅಲ್ಲಿ ತಂದು ಶಂಕರನೊರಲ್ದು ಪೂಜಿಸಿದನು ಅರ್ಥಿತ ವೈರಿಯಂ ಧನಂಜಯಂ. ಸುತ್ತಮುತ್ತ ಇರುವಂತಹ ಎಲ್ಲ ಹೂಗಳನ್ನು ತಂದು ನಮಃ ಶಿವಾಯ, ನನ್ನನ್ನು ಇದರಿಂದ ಹೊರಮಾಡು, ನನಗೆ ವಿಜಯ ಪ್ರಾರ್ಥಿ ಮಾಡು ಅಂತ ಹೇಳಿ ಬೇಡ್ಕೊಳ್ತಾ ಈ ಕಡೆ ತಿರುಗ್ತಾ ಇದ್ದಾನೆ. ಮಳಲಲಿಂಗದ ಮಸ್ತಕಾಗ್ರದ ಪುಷ್ಪ ಮಂಜರಿ ಮಾಣದೆ ಆ ಕ್ಷಣಮೇ ತಳರ್ದು ಆ ಕಿರಾತನ ಮಂಡೆಯಲ್ಲಿರೆ ಕಂಡು ಕಾರಣಮಿದೆಂಪೊಸತೆಂದು ಸಾದ್ಭುತ ಮಾನಸಂ ಮಗುಳ್ದೀಕ್ಷಿಸುತ್ತ ಅಣಿಯರಂ ಬಿಡದಿತ್ತಲಿಂಗದ ಶೂನ್ಯ ಶೀರ್ಷಮನ್ ಅರ್ಜುನಂ ವೀಕ್ಷಿಸಿದನು. ಹಾಗೆ ಹೇಳ್ತಾ ಶಬರನ ಕಡೆ, ಎಲ್ಲೋ ಶಬರ ಬಾರೋ, ನಿನ್ನ ಗೋಣನ್ನ ಮುರಿತೇನೆ, ನನಗೆ ಈಶ್ವರನ ಒಂದು ಆಶೀರ್ವಾದ ಸಿಕ್ಕಿದೆ ಅಂತ ಹೇಳಿ ಈ ಕಡೆ ತಿರುಗ್ತಾ ಇದ್ದಾನೆ. ಅವನು ಪೂಜೆ ಮಾಡಿದ ಅಷ್ಟು ಪುಷ್ಪಗಳು ಈ ಕಡೆ ಶಬರನ ತಲೆ ಮೇಲಿದೆ. ಅದನ್ನು ನೋಡಿದ ತಕ್ಷಣವೇ ಅವನಿಗೆ ಹತ್ತಿದ ತಪದ ಪಿತ್ತ ಅಂತ ಕವಿ ವರ್ಣಿಸ್ತಾನೆ. ಅದಷ್ಟು ಕರಗಿ ಇವನೇ ಈಶ್ವರ ಅಂತ ಹೇಳಿ ಅವನಿಗೆ ಗೊತ್ತಾಗಿ ಅವನು ಭಯ ರಸ ಎಲ್ಲ ನವರಸಗಳ ಒಂದು ಸಮುದ್ರದಲ್ಲಿ ಓಲಾಡಿ ಅವನಿಗೆ ಏನು ಮಾಡಬೇಕು ಅಂತ ಕಾಣಿಸ್ದೆ ಈಶ್ವರನನ್ನು ಪರಿಪರಿಯಾಗಿ ನನ್ನನ್ನು ಕ್ಷಮಿಸು ಅಂತ ಹೇಳಿ ಹಲವಾರು ಪದ್ಯಗಳ ಮೂಲಕ ಕವಿ ಸವಿಸ್ತಾರವಾಗಿ ವರ್ಣಿಸಿದ್ದಾನೆ. ತುಂಬ ಚೆನ್ನಾಗಿ, ತುಂಬ ಭಕ್ತಿ ಭಾವದಿಂದ ಈಶ್ವರನನ್ನು ಅವನು ಬೇಡ್ತಾನೆ.
ಬೇಡಿದ ನಂತರ ಈಶ್ವರ, ಅಷ್ಟೇನು ನೀನು ಬೇಜಾರು ಮಾಡ್ಕೊಳ್ಬೇಡಪ್ಪ ಪಾರ್ಥ, ನಾನು ನಿನಗೆ ಒಂದು ಚಿಕ್ಕ ಪರೀಕ್ಷೆಯನ್ನು ನೋಡಬೇಕು ಅಂತ ಹೇಳಿ ಮಾಡಬೇಕಂತ ಹೇಳಿ ಬಂದಿದ್ದೆ. ನೀನು ಈ ಪಾಶುಪತಾಸ್ತ್ರವನ್ನು ಪಡೆಯೋದಕ್ಕೆ ಯೋಗ್ಯವಾದಂಥವನು, ನೀನು ಶುದ್ಧನಾಗಿ ಬಾ ಅಂತ ಹೇಳಿ ಅವನು ಈಶ್ವರ ಕಡೆಗೆ ಅರ್ಜುನನಿಗೆ ಎಲ್ಲ ಅದರ ಮಂತ್ರತಂತ್ರ ವಿಧಾನದ ಮೂಲಕ ಪಾಶುಪತಾಸ್ತ್ರ, ಅದರ ಜೊತೆಗೆ ಬೇರೆ 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 ಅಸ್ತ್ರಗಳನ್ನೆಲ್ಲ ಕೊಟ್ಟು ಪಾಶುಪತಾಸ್ತ್ರವನ್ನು ಈಶ್ವರ ಅರ್ಜುನನಿಗೆ ಕೊಡ್ತಾನೆ ಅನ್ನುವಂತಹ ಈ ಭಾಗದಲ್ಲಿ ನಾನು ಈ ಕಥಾಭಾಗವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇಂದಿನ ಕಾವ್ಯವಾಚನ ಕಾರ್ಯಕ್ರಮದಲ್ಲಿ ಇದುವರೆಗೂ ಷಡಕ್ಷರ ದೇವ ಕವಿಯ ಶಬರಶಂಕರ ವಿಲಾಸ ಕಾವ್ಯದಿಂದ ಆಯ್ದ ಭಾಗ, ಪ್ರಸಂಗ ಪಾಶುಪತಾಸ್ತ್ರ ಪ್ರದಾನ ಕೇಳಿದ್ರಿ. ವಾಚನ ಹಾಗೂ ವ್ಯಾಖ್ಯಾನ ಮಾಡಿದವರು ವಿಶಾಖಾ ಬಿಸಿ. ಕಾರ್ಯಕ್ರಮ ನಿರ್ಮಾಣ ಸಿ ನಾಗರತ್ನ. ಕಾವ್ಯವಾಚನ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.